ಕಟಗೇರಿ ಲಕ್ಕವ್ವ ದೇವಸ್ಥಾನದ ಆವರಣದಲ್ಲಿ ಹೆಚ್ಚಾದ ಗಲೀಜು, ಸಾರ್ವಜನಿಕರ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಸುಪ್ರಸಿದ್ಧ ಶ್ರೀ ಲಕ್ಕವ್ವ ದೇವಸ್ಥಾನದ ಆವರಣದಲ್ಲಿ ಕಸದ ರಾಶಿ ಹೆಚ್ಚಾಗಿದೆ. ತಕ್ಷಣವೇ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಆಗ್ರಹ ಮಾಡಿದೆ. ಸಾರ್ವಜನಿಕರ ದೂರಿನ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಸಂಸ್ಥೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಲಿಖಿತ ಮನವಿ ಸಲ್ಲಿಸಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಕಟಗೇರಿ ಗ್ರಾಮದ ಪ್ರಸಿದ್ಧ ಲಕ್ಕವ್ವ ದೇವಸ್ಥಾನಕ್ಕೆ ಪ್ರತಿದಿನ ನೂರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದ ಮಹಾದ್ವಾರದ ಎದುರು ಆವರಣದಲ್ಲಿ ಗಲೀಜು ಮತ್ತು ಕಸದ ರಾಶಿ ಎದ್ದು ಕಾಣ್ತಾ ಇದ್ದು ಧಾರ್ಮಿಕ ಕ್ಷೇತ್ರದ ಪವಿತ್ರತೆಗೆ ಧಕ್ಕೆ ಉಂಟಾಗಿದೆ. ಇದರಿಂದ ಭಕ್ತರು ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಮನವಿಗೆ ಸ್ಪಂದಿಸಿರುವ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ತಂಡವು ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದೇವಿಯ ದರ್ಶನ ಪಡೆದ ಬಳಿಕ ಇಡೀ ಆವರಣವನ್ನು ವೀಕ್ಷಣೆ ಮಾಡಿದ ಸಂಸ್ಥೆಯ ಮುಖ್ಯಸ್ಥ ಪ್ರವೀಣ್ ಅವರು ದೇವಸ್ಥಾನದ ಕಮಿಟಿಗೆ ಮನವಿಯನ್ನ ಮಾಡಿದ್ದಾರೆ. ದೇವಸ್ಥಾನದ ಆವರಣ ಸ್ವಚ್ಛಗೊಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಮನವಿ ಸ್ವೀಕರಿಸಿದ ದೇವಸ್ಥಾನದ ಕಮಿಟಿಯವರು ಶೀಘ್ರದಲ್ಲೇ ಆವರಣವನ್ನು ಸ್ವಚ್ಛಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಪ್ರಮುಖ ಎಂ ಶರ್ಮಾ, ಶರಣಪ್ಪ ಶಿಂದೆ, ಅನಿಲ್ ಬಾಮ್ನೆ, ಕಿರಣ್ ಪಾಟೋಳಿ, ಶಿವಮನ ನಾವಿ, ಬಸವರಾಜ್ ತಂಗಡಿ, ಹುಸೇನ್ ಇನಾಮದಾರ್, ಅಶೋಕ್ ಬಡಿಗೆ ಸೇರಿದಂತೆ ಮುಂತಾದ ಗಣ್ಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಲಕ್ಕವ್ವ ದೇವಸ್ಥಾನ ಕಮಿಟಿ ಆಡಳಿತ ಮಂಡಳಿ ಕಟಗೇರಿ ಮಾನ್ಯತೆ ಕಟಗೇರಿ ಲಕ್ಕವ್ವ ದೇವಸ್ಥಾನ ಕಮಿಟಿಯು ಆಡಳಿತ ಮಂಡಳಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯಿಂದ ಕೇಳಿಕೊಳ್ಳುವುದೆಂದರೆ ಪವಿತ್ರವಾದ ಸ್ಥಳ ಇರುವ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ಸುತ್ತ ಗಲೀಜಿರುವುದರಿಂದ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಊಟ ಮಾಡಿದ ಅನ್ನ ಪ್ರಸಾದ ಏಕಾಗ್ರತೆ ತಿಳಿಸುವುದರಿಂದ ತಾವು ಸ್ವಚ್ಛತೆ ಕಾಪಾಡಬೇಕು ಮತ್ತು ಜಾಗೃತಿ ಮೂಡಿಸಬೇಕು. ಇದರಿಂದ ಹುಳುಗಳಿಂದ ರೋಗ ಬರುವ ಭೀತಿ ಇದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಬೋರ್ಡ್ ಹಾಕಿ ಬೇಕಾದ್ರೆ ನಮ್ಮ ವತಿಯಿಂದ ಅದೇ ಸಂಬಂಧ ಭಕ್ತರು ತಿಳ್ಕೊಬೇಕ್ರೆ ನಮ್ಮ ತಿಂಗಳು ಬರ್ಕೊಂಡು ಕಾಲ ಹೋಗ್ತೀವಲ್ಲ ಸದ್ಯ ದಾಟಿ ಬರೋದು ದಾರವಾಗಲ್ಲ. ಮತ್ತೆ ಹೇಳ್ಬೇಕಾಯ್ತು ನಿಮ್ಗೆ ವಿಷಯ ಮಾತಾಡೋದು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಂತ ಅಲ್ಲೇ ತರಲಿಂದ ಬಂತು